ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೆ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಅಂತಂದರೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ನಮ್ಮ ಮೇಲೆ ಇರಲಿ, ಆಯಿತಾ? ಎಂತ ಅಂದರೆ ಇವತ್ತು ನೀರು ಬಿಟ್ಟಿದ್ರು, ಆಮೇಲೆ ನೀರು ಹಿಡಿತಾ ಇದ್ದಾರೆ ನೋಡಿ, ಎಲ್ಲ ನೀರು ತುಂಬಿಸ್ತಾ ಇದ್ದಾರೆ ಇವಾಗ. ನೋಡಿ ಗೈಸ್, ಹಲಸಿನ ಹಣ್ಣು ಹಣ್ಣಾಗಿಬಿಟ್ಟಿದೆ. ಇವತ್ತು ಹಲಸಿನ ಹಣ್ಣು ಕುಯ್ತಾರೆ ಅನಿಸುತ್ತೆ. ಎಷ್ಟೊತ್ತಿಗೆ ಕುಯ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಇಲ್ಲಿ ಇವಾಗಿಲ್ವ, ಇಲ್ಲಿ ಈಚೆಗಿಲ್ವ? ಹಾಂ, ಟನಿ ಕೊಡಿ ಮೇಲೆ. ಏನೋ ಗೊತ್ತಾ, ಅಮ್ಮ ನೀರು ಕಾಯಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿ ನನಗೆ ತೆಂಗಿನ ಗರಿ ಎತ್ಕೊಡ್ತಾ ಇದ್ದಾರೆ. ಅಲ್ಲಿ ಗಾಡಿ ನಿಂತಿದೆಯಲ್ಲ, ಹೋಗ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಅನ್ನಿ ತೆಕ್ಕೊಡ್ತಾ ಇದ್ದಾರೆ. ಸಾಕು, ಬನ್ನಿ ಗೈಸ್, ನೀರು ಕಾಯಿಸೋಣ. ಇವತ್ತೆಂತ ಗೊತ್ತು, ಇವತ್ತು ಹಲಸಿನ ಹಣ್ಣು ಹಣ್ಣಾಗಿದೆ. ಇವತ್ತು ಕುಯ್ತಾರೆ, ಬನ್ನಿ ತೋರಿಸ್ತೀನಿ ಆಯಿತಾ ಹೇಗಿದೆ ಅಂತ. ಇದು ಹಣ್ಣಾಗಿದೆ ಅಂದರೆ ತುಂಬ ಹಣ್ಣಾಗಿಲ್ಲ, ಸ್ವಲ್ಪ ಅಷ್ಟೇ. ಅದು ಎಂತ ಹಣ್ಣು ಒಳಗೋಗ್ತಾ ಇದೆ ಅಷ್ಟೇ, ಜಾಸ್ತಿ ಫುಲ್ ಹಣ್ಣಾಗಿಲ್ಲ ಇದು ನೋಡಿ. ನೋಡಿ ಗೈಸ್, ಸೌದೆನೂ ಹಾಕಿ ಆಯಿತು ಒಲೆಗೆ, ಹಾಗೆಯೇ ಬೆಂಕಿ ಕೂಡ ಇಡಿಸೇ ಆಯಿತು. ಇನ್ನೇನಿದ್ರು ಇವಾಗ ಬೇರೆ ಮನೆ ಕೆಲಸ ಮಾಡೋದಷ್ಟೇ. ನೋಡಿ ಗೈಸ್, ಏನೇ ಮಾಡೋಕ್ಕೋದ್ರು, ಕೆಲಸ ಮಾಡೋಕ್ಕೋದ್ರು ಈ ಹಲಸಿನ ಹಣ್ಣಿನ ಮೇಲೇ ಕಣ್ಣು. ಯಾವಾಗ ಎಷ್ಟೊತ್ತಿಗೆ ಕುಯ್ತಾರೇನೋ ಅನಿಸ್ತಾ ಇದೆ ನನಗೆ. ತಿಂದಲೇ ತುಂಬ ವರ್ಷನೇ ಆಗೋಗ್ಬಿಟ್ಟಿದೆ. ತುರಿಬೇಕಾ? ಇದು ತುರಿಬೇಕು ಇವಾಗ. ತುರಿದು ಹಾಕಿದ್ವಿ, ಇದೊಂದು ರೌಂಡ್ ಹೆಚ್ಚಾಗಿ ಆಡಿಸಿ. ಅಲ್ಲಿ ತಲೆ ಇನ್ನೊಂದು ಕಾಯಿ, ಅದು ಹಾಕಿದ್ರೆ ಬೇರೆ ಸಾರು ಹಾಕಿ. ನೋಡಿ ಗೈಸ್, ಅಪ್ಪ ಚಿಕನ್ ತರ್ತೀನಿ ಅಂತ ಅಂದಿದ್ರಲ್ಲ, ಅದಕ್ಕೆ ಅಮ್ಮ ಸಾರು ಮಾಡಿಬಿಡ್ತೀನಿ, ಅಡುಗೆನೇ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅಪ್ಪ ಕಾಯಿ ಸುಲ್ಕೊಡ್ತಾ ಇದ್ದಾರೆ. ಅಂತಂದರೆ ಇದು ಕಾಯಿ ಬೆಳೆದೋಗ್ಬಿಟ್ಟಿದೆ, ಕೊಬ್ಬರಿ ಆಗಿಬಿಟ್ಟಿದೆ, ಇದು ಜಾಸ್ತಿ ಬೆಳೆದ್ಬಿಟ್ಟಿದೆ. ಅಂದರೆ ಕಾಯಿ ಇದೆ ಮನೆಯಲ್ಲಿ, ಅದು ಸ್ವಲ್ಪ ಎಳೆಕಾಯಲ್ಲಿ ಸಾರು ಮಾಡಿದ್ರೆ ಚೆನ್ನಾಗಾಗಲ್ವಂತೆ. ಕೊಬ್ಬರಿ ಇವ್ರ ಹತ್ರ ಎಕ್ಸ್ಚೇಂಜ್ ಮಾಡ್ಕೊಳ್ಳಿದ್ನಾ ಶ್ರುತಿ ಅಕ್ಕನ ಕೈಲಿ. ನೋಡಿ ಗೈಸ್, ಕಾಯಿ ಹೋಗಿ ಕೊಬ್ಬರಿ ಹಾಕ್ಬಿಟ್ಟಿದೆ. ಇದನ್ನೇ ಹಾಕದಂಗಾರೆ ಬನ್ನಿ. ಬೇಡ ಬಿಡಮ್ಮ, ಬೇಡ. ಏನೋ ಗೊತ್ತಾ ಗೈಸ್, ಇನ್ನೇನು ಮಾಡೋದು, ಅದನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆ ಅಲ್ಲಿ ಶ್ರೀಜಿ ಅಣ್ಣ ಇದ್ದರು. ಅವ್ರ ಹತ್ರ ಕೇಳಿದ್ವಿ, ಒಂದು ಕಾಯಿ ಕೊಡಿ, ವಾಪಸ್ ಕೊಡ್ತೀವಿ ಅಂತ ಹೇಳಿಬಿಟ್ಟು. ಹಾಗೆಯೇ ಅವರು ಸರಿ ಅಂತ ಹೇಳ್ಬಿಟ್ಟು ಕೊಟ್ಟರು. ಅದನ್ನೇ ಇವಾಗ ಅಪ್ಪ ಮತ್ತೆ ಕಾಯಿ ಸುಲಿತಾ ಇದ್ದಾರೆ. ನೋಡಿ ಹೇಗೆ ಸುಲಿತಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಚೆನ್ನಾಗಿದೆ ಈ ಕಾಯಿ.
ಹಾಂ ನೋಡಿ ಗೈಸ್ ಅಮ್ಮ ಚಿಕನ್ ತೊಳ್ಕೊಬಾ ಅಂತ ಅಂದರು, ಅದಕ್ಕೆ ಇವಾಗ ತೊಳೆಯೋಕೆ ಬಂದಿದ್ದೀನಿ. ಘಮ ಘಮ ಅಂತಿದೆ ಗೈಸ್, ಘಮ ಘಮ ಅಂತಿದೆ. ಅದನ್ನ ಆಯ್ತಾ? ಅದಿನ್ನೊಂದೇನು ಕೊಯ್ತ್ಕೊಂಡಿದ್ರಲ್ಲ ಅದೇನು ಕಮ್ಮ ಮಸಾಲೆ? ಅದು ಮಾಂಸ ಎತ್ಕೊ ಉರಿತೀನಿ, ಒಗ್ಗರಣೆ ಮಾಡ್ತೀನಿ. ಟೈಮ್ಗೆ ಹಾಕತ್ತೀನಿ. ನಾವು ಒಂದು ಸಾಕ ಮಾಡಿದ್ದೇನೆ. ಆ ಥರ ಮಾಡ್ತೀರಾ? ಅದೇ ಒಗ್ಗರಣೆ ಥರ ಮಾಡಿದ್ರಲ್ಲ. ನಮಗೆ ಎಲ್ಲ ನಾಳೆ ಕೊಟ್ಟನು. ನೀನು ಕೇಳ್ಬಿಟ್ಟು ನೋಡಿ ಗೈಸ್, ಇದು ನಮ್ಮ ಟೋನಿಗೆ ಊಟ ತಗೊಂಡು ಹೋಗ್ತಾ ಇದ್ದೀನಿ ಈಗ. ಏನು ಗೊತ್ತಾ, ನಾವು ಇವನಿಗೆ ಯಾವಾಗಲೂ ಮೊಸರನ್ನೇ ಹಾಕೋದು. ಮೊಸರನ್ನ ಬಿಟ್ಟರೆ ಏನೂ ಹಾಕಲ್ಲ. ಬೇರೆ ಹಾಕಿದ್ರೂ ಅವನು ಅದನ್ನ ಅವನಿಗೆ ಸೇರಲ್ಲ ಅದು, ಯಾಕೆಂದರೆ ಅವನು ವಾಮಿಟ್ ಮಾಡ್ಕೊಬಿಡ್ತಾನೆ. ಅದಕ್ಕೆ ನಾವು ಯಾವಾಗಲೂ ಮೊಸರನ್ನೇ ಹಾಕ್ತೀವಿ ಅವನಿಗೆ. ನೋಡಿ ಗೈಸ್, ಅವನು ಮೊಸರನ್ನ ಹೇಗೆ ಒಂದೇ ಉಸ್ರಿಗೆ ತಿಂತಾನೆ ಅಂತ ಇವಾಗ. ನೋಡಿ ಇವರು ಊಟ ತಿಂತಾ ಇದ್ದಾರೆ. ಇದು ನಮ್ಮ ಟೋನಿಗೆ. ಇರು. ಬಾ ತಿನ್ನು, ನೀರಿದು. ಕುಡಿ ನೀರು ಅಷ್ಟೂ. ಇವ್ನು ಇವಾಗ ಕುಡಿದ್ರೆ ಅಷ್ಟೇ ನೀರು, ಈಗ ಆಮೇಲೆ ಕುಡಿಯೋದೇ ಇಲ್ಲ. ನೋಡಿ ಇವ್ರು ಹೇಗೆ ತಿಂತಿದ್ದಾರೆ. ನೋಡಿ ಗೈಸ್, ಅಮ್ಮ ಇಲ್ಲಿ ಮುದ್ದೆ ರೆಡಿ ಮಾಡ್ತಿದ್ದಾರೆ. ಆಗಲೇ ಆಗೋಗ್ಬಿಟ್ಟಿದೆ ನೋಡಿ. ನಾನು ತಿನ್ನಲ್ಲ, ನಮ್ಮ ಚಿನ್ನಿ, ಅಪ್ಪ ಮತ್ತು ಅಮ್ಮ 3 ಜನ ಅಷ್ಟೇ ತಿನ್ನೋದು. ನಾನೇನು ತಿನ್ನೋಕೆ ಹೋಗಲ್ಲ ಮುದ್ದೆನ, ಅಂದರೆ ನನಗೆ ಅಭ್ಯಾಸ ಇಲ್ಲ, ಹಾಗಾಗಿ ನಾನು ತಿನ್ನೋಕೆ ಹೋಗಲ್ಲ ಅಷ್ಟೇ. ಇದಾಯ್ತು ಇಷ್ಟನಾ?
ಅಮ್ಮ ಸೈಡಲ್ಲಿ ಸಾರು ಹಾಕ್ತಿದ್ದಂಗೆ ಅಲ್ಲಿ ಚಿಕನ್ ಸುಕ್ಕ ಥರ ಮಾಡ್ತಾಯಿದ್ದಾರೆ. ಅದನ್ನ ಒಗ್ಗರಣೆ ಥರ ಮಾಡ್ತಿದ್ದಾರೆ ಚಿಕನ್ನ. ಹಾಗೆಯೇ ಅಮ್ಮ ಇದು ರೆಡಿ ಆಗ್ತಿದ್ದಂಗೆ ಟೇಸ್ಟ್ ನೋಡು ಅಂತ ಹೇಳ್ಬಿಟ್ಟು ಒಂದು ಕೊಟ್ಟರು ನನಗೆ. ಸಖತ್ತಾಗಿತ್ತು ಗೈಸ್. ಅಂದರೆ ಲಾಸ್ಟ್ ಟೈಮ್ ನಮ್ಮ ಅಕ್ಕ ಒಂದು ಟೈಮ್ ಈ ಥರ ಹೀಗೆ ಮಾಡಿದ್ರು, ಅದೇ ಥರ ಇವಾಗ ಅಮ್ಮ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ, ಇದು ಸಖತ್ತಾಗಿತ್ತು ಗೈಸ್. ಇವಾಗ ಎಲ್ಲ ರೆಡಿ ಆಯಿತು, ಇನ್ನೇನು ಊಟ ಮಾಡ್ತೀವಿ. ಸರಿ ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.